ಆವಾಗಲೇ ನಮ್ಮ ಅನಿಲ್ ಅಣ್ಣವ್ರು ಒಂದು ಮಾತಾಡಿದ್ರು, ತುಂಬಾ ಸ್ಟ್ಯಾಂಡರ್ಡ್ ಆಗಿ ಮಾಡ್ತೀರಿ, ಹಂಗ್ ಮಾಡ್ತೀರಿ ಹಿಂಗ್ ಮಾಡ್ತೀರಿ ಅಂತ. ಹಂಗ್ ಸ್ಟ್ಯಾಂಡರ್ಡ್ ಆಗಿ ಮಾತಾಡಿದ್ರೆ ಅನಿಲ್ ಅಣ್ಣವ್ರು ಏನಕ್ಕೆ ಲೋಟಸ್ ಲೇಔಟ್ ಅಲ್ಲಿ ಮನೆ ಕಟ್ತಾ ಇದ್ರು, ಇಲ್ಲೇ ಕಟ್ತಾ ಇದ್ರು. ಅವೆಲ್ಲ ಸಂಬಂಧಪಟ್ಟಂಗೆ ವಿಷಯವನ್ನ ಮುಕ್ತಾಯ ಮಾಡಬೇಡಿ. ಕೋಲಾರ ನಗರದ ನಾಗರಿಕ ಸಮಸ್ಯೆಗಳಿಗೆ ಸಂಬಂಧಪಟ್ಟಂಗೆ ಯಾವತ್ತಾದ್ರೂ ಒಂದು ದಿನ ನಾಳೆನೇ ಮೀಟಿಂಗ್ ಕರೀತಾರೆ ನಗರಸಭೆಯಲ್ಲಿ. ಯಾರನ್ನ ಬಂದು ಸಿವಿಕ್ ಸಮಸ್ಯೆಗಳು ಬಂದಿದೆ ಮಾತಾಡಲಿ. ಆ ಸಬ್ಜೆಕ್ಟ್ ಅವ್ರು ಎತ್ತಿದ್ರಲ್ಲ, ಅದಕ್ಕೆ ನಾನು ಹೇಳಿದ್ದು. ಆ ಸಬ್ಜೆಕ್ಟ್ ಅವ್ರು ಹೇಳಿದ್ದು ಈಗ ಲೇಔಟ್ ವಿಚಾರ, ನಾನು ಲೇಔಟ್ ವಿಚಾರವನ್ನ ಹೇಳಿ ಎಲ್ಲ ಮುಗಿಸಿ ಮಾಡಬಹುದ ಬೇಡವನ್ನೋದು ನೀವು ಚರ್ಚೆ ಮಾಡ್ಕೊಳ್ಳಿ. ನೀವು ಚರ್ಚೆ ಮಾಡ್ಕೊಂಡು ತೀರ್ಮಾನ ಮಾಡಿ. ಇನ್ನ ಒಂದು ದಿವಸ, ಒಂದು ತಿಂಗಳು 2 ತಿಂಗಳು ಆದ್ಮೇಲೆ ಇದೇ ಜಾಗದಲ್ಲಿ ಮೀಟಿಂಗ್ ಕರೆಯೋಣ. ಆವತ್ತು ನಿಮ್ಮ ಒಪಿನಿಯನ್ ಹೇಳಿ. ಬೇಡ ಅಂತ ತೀರ್ಮಾನ ಮಾಡಿ, ಬೇಡ ಅಂತಾನೆ ಹೋಗೋಣ. ಅದೇ ಬೇಡ ಅಂತಾನೆ ಹೋಗೋಣ ಆವತ್ತು. ಯಾಕಂದ್ರೆ ಇಲ್ಲ, ಇವತ್ತು ನಮ್ಗೆ ಹೇಳಿದ್ದಾರೆ ಕೆಲವರು, ನಾನು ಅವ್ರ ಹೆಸರು ಹೇಳೋದಿಲ್ಲ, ಮಾಡಿ ಸರ್ ನಾವೆಲ್ಲ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೇನು ಹೇಳ್ತೀರಾ? ಇಲ್ಲ ಮಾಡಿ ಅಂತ ಹೇಳಿದ್ದಾರೆ. ಅದು 80% ಒಪ್ಪಿಗೆ ಬರಬೇಕು, 80% ಒಪ್ಪಿಗೆ ಬರಬೇಕು. ಅದಕ್ಕೆ ನೀವು ಇನ್ನೂ ಒಂದು ದಿವಸ ಚರ್ಚೆ ಮಾಡಿ ಅಂತ ಹೇಳ್ತಾರೆ. ನೀವು ಯಾರಾದ್ರೂ ನೀವು ಚರ್ಚೆ ಮಾಡಿ. ಸ್ವಇಚ್ಛೆಯಿಂದ ಯಾರೇ ಬಂದು ಅವರು ಟೈಮಲ್ಲಿ ಅದು ಅವ್ರ ಇಷ್ಟ. ನೆಕ್ಸ್ಟ್ ಇನ್ನೊಂದು 1 ತಿಂಗಳಾದ್ಮೇಲೆ 2 ತಿಂಗಳಾದ್ಮೇಲೆ ಮೀಟಿಂಗ್ ಕರೆಯೋಣ. ಆ ಮೀಟಿಂಗ್ ಅಲ್ಲಿ ಇನ್ನೂ ಒಂದ್ಸರಿ ಚರ್ಚೆ ಮಾಡೋಣ. ಫೈನಲ್ ತೀರ್ಮಾನ ಮಾಡಿ ಒಂದು ರೆಸಲ್ಯೂಷನ್ ಏನಾಗುತ್ತೋ ತೀರ್ಮಾನ ಇಲ್ಲ ಇದೆ. ಸಂಬಂಧಪಟ್ಟೆ ಇಲ್ದವ್ರು ಯಾರು ಬಂದಿಲ್ಲ. ದಯವಿಟ್ಟು ಸಂಬಂಧಪಟ್ಟವ್ರು ಯಾರು ಮಾತಾಡಬೇಡಿ. ಮಾಡಿ. ಆವಾಗಲೇ ನಮ್ಮ ಅನಿಲ್ ಅಣ್ಣವ್ರು ಒಂದು ಮಾತಾಡಿದ್ರು, ತುಂಬಾ ಸ್ಟ್ಯಾಂಡರ್ಡ್ ಆಗಿ ಮಾಡ್ತೀರಿ, ಹಂಗ್ ಮಾಡ್ತೀರಿ ಹಿಂಗ್ ಮಾಡ್ತೀರಿ ಅಂತ. ಹಂಗ್ ಸ್ಟ್ಯಾಂಡರ್ಡ್ ಆಗಿ ಮಾತಾಡಿದ್ರೆ ಅನಿಲ್ ಅಣ್ಣವ್ರು ಏನಕ್ಕೆ ಲೋಟಸ್ ಲೇಔಟ್ ಅಲ್ಲಿ ಮನೆ ಕಟ್ತಾ ಇದ್ರು, ಇಲ್ಲೇ ಕಟ್ತಾ ಇದ್ರು. ಅವೆಲ್ಲ ಕನ್ನಡದವರು ನಾವೆಲ್ಲ ಅಂಟಮ್ಮಂದ್ರು. ಈಗಾಗಲೇ ನಾವು ಟಮಕ ಇಂಡಸ್ಟ್ರಿಯಲ್ ಏರಿಯಾಗೆ ಜಮೀನುಗಳು ನಾವು ಕಳ್ಕೊಂಡು ಹಾಳಾಗೋಗಿದ್ದೀರಿ. ಇನ್ನು ನಮ್ಮನ್ನ ಹೊಟ್ಟೆ ಮೇಲೆ ಹೊಡೆಯಕ್ಕೆ ಬರ್ಬೇಡ್ರಿ ನೀವು. ಇನ್ನು ತಿಂಗಳಾದ್ರೂ ಅಷ್ಟೇ, ವರ್ಷ ಆದ್ರೂ ಅಷ್ಟೇ, ನಾವ್ ಯಾರು ರೈತರು ಕೊಡೋದಕ್ಕೆ ರೆಡಿ ಇಲ್ಲ. ದಯವಿಟ್ಟು ಬಿಟ್ಬಿಡಿ. ಯಾರಾದ್ರೂ ಒಂದು ಮಾತಾಡಿದ್ರೆ ಯಾರೋ ಕೊಡ್ತೀನಿ ಅಂತ ಅವ್ರು ಕೊಟ್ರೆ ನೀವು ತಗೊಳ್ಳಿ. ದಯವಿಟ್ಟು ತುಂಬಾ ಗೌರವ ಇದೆ. ದಯವಿಟ್ಟು ಇಂಥ ಮೀಟಿಂಗ್ಗಳೆಲ್ಲ ತಾವು ಕರಿಬೇಡ್ರಿ. ಇನ್ನು ಕುಡಿಯೋ ನೀರು ವ್ಯವಸ್ಥೆ, ಎತ್ತಿ ನೋಡೋದು ಅಂತವೇನಾದ್ರೂ ಮಾಡ್ರಿ, ನಿಮ್ಗೆ ಒಳ್ಳೇದಾಗುತ್ತೆ. ನಾವ್ ಯಾರು ಕೊಡೋದಿಲ್ಲ. ದಯವಿಟ್ಟು ಈ ಕಾರ್ಯಕ್ರಮ ಇವತ್ತು ಬಿಟ್ಬಿಡ್ರಿ. ಅದ್ರ ಜೊತೆಗೆ ಒಂದ್ ನಿಮಿಷ ನಾವು ಮಾತಾಡುವಾಗ ಒಂದು ಆಪ್ಷನ್ ಕೊಟ್ಟೆ. ಕೋಡಿ ಕಣ್ಣೂರು ಅಚ್ಚುಕಟ್ಟು ಪ್ರದೇಶದಲ್ಲಿ ಸಾಕಷ್ಟು ಹಣ ಇನ್ವೆಸ್ಟ್ ಮಾಡಿದ KUD ಅಂತ, ಮತ್ತೆ ಕನ್ವರ್ಷನ್ ಮಾಡಿ ಅಲ್ಲಿಗೆ ಬಿಟ್ಬಿಟ್ಟಿದ್ರೆ ಅದ್ರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿ ಅನ್ನೋದು ಆಪ್ಷನ್ ಕೊಟ್ಟೆ. ಅದ್ರ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡಿಲ್ಲ. ಅದು ಕ್ಯಾನ್ಸಲ್ ಆಗಿದೆ. ಅದೇನ್ ರೈತ ಕ್ಯಾನ್ಸಲ್ ಆಗಿದೆ. ಹೌಸಿಂಗ್ ಬೋರ್ಡ್ ಅವರು ಅದನ್ನ ಮಾಡಿದ್ದವಾಗ ಹೌಸಿಂಗ್ ಬೋರ್ಡ್ ಅವರು ಮಾಡಿದ್ದು, KUD ದುಡ್ಡು ಕಳ್ಸಿಕೊಟ್ಟಿದ್ದು ಇನ್ನೂ ನೆನಪಿದೆ. ಬೇಕಾದ್ರೆ ಇಲ್ಲಿ ಹಳೆ ಅಫಿಷಿಯಲ್ಸ್ ಇದ್ರೆ ಕೇಳಿ. ಇಲ್ಲ ಅದೇ ಚೆಕ್ ಮಾಡಕ್ ಕೇಳಿದೀನಿ. ಏನ್ ಅಪ್ಲಿಕೇಶನ್ಸ್ ಬಂದಿದೆ ಏನು ಹೆಂಗಂತ ಚೆಕ್ ಮಾಡಿ ರಿಪೋರ್ಟ್ ತಗೊಳ್ತೀವಿ. ಚೆಕ್ ಮಾಡಿ ರಿಪೋರ್ಟ್ ಅರ್ಜಿ ಹಾಕಿದಾರಣ ಅದು ಚೆಕ್ ಮಾಡ. ನೀವ್ ಹೇಳಿದ್ರು ಚೆಕ್ ಮಾಡೋಣ. ಕನ್ವರ್ಷನ್ ಆಗಿರೋ ಲ್ಯಾಂಡ್ ಸರ್ ಅದು. ಹೌದೌದು. ಆಮೇಲೆ ರೈತರು ಬೇರೆಯವರಿಗೆಲ್ಲ ಮಾರ್ಬಿಟ್ಟಿದ್ದಾರೆ. ಅಲ್ಲ, ಯಾಕಂದ್ರೆ ದುಡ್ಡು ಕೊಟ್ಟಿಲ್ಲ ಅಂತ ಅವರು ವಾಪಸ್ ತಗೊಂಡಿದ್ದು. ಅದೇ ಅದಕ್ಕೆ ಇವಾಗ ಹಂಗಾಗೋದು. ಮೊದ್ಲೇನೋ ದುಡ್ಡಿಂದ ಏನೋ ಸಮಸ್ಯೆ ಇತ್ತೇನೋ ಹಂಗಾಯ್ತು. ಇವಾಗ ದುಡ್ಡು ಬೇಕಾದಷ್ಟು ದುಡ್ಡಿದೆ. ಅಂದ್ರೆ ಬೇಕಾದಷ್ಟು ದುಡ್ಡಿದೆ ಅಂತ ಹೇಳ್ಬಿಟ್ಟು ನಾವ್ಯಾರು ರೈತರನ್ನ ಬಂದ್ಬಿಟ್ಟು ನೀವು ಮಾಡಕ್ಕಾದ್ರೂ ಹೋಗಿದಾರ ಯಾರು? ಯಾಕಂದ್ರೆ ನಿಮ್ಮನ್ನು ಕೇಳ್ಬಿಟ್ಟೇ ಮಾಡ್ಬೇಕು ಅನ್ನೋ ಉದ್ದೇಶ. ಅಭಿಪ್ರಾಯ ವಿಧಾನ ಪರಿಷತ್ ಸದಸ್ಯರ ಅಭಿಪ್ರಾಯ ಒಳ್ಳೇದಿದೆ. ರೈತರು ಒಪ್ಕೊಂಡ್ರೆ ಮಾತ್ರ ನಾವು ತಗೊಳ್ತಿರೋ ಅಂತ ಒಂದು ಭಾವನೆ ನಿಮ್ಮಲ್ಲಿ ಇದೆಯಲ್ಲ, ಅದಕ್ಕೆ ಎಲ್ಲೆಲ್ಲರ ಪರವಾಗಿ ನಿಮಗೆ ಧನ್ಯವಾದಗಳು. ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ. ಅವ್ರು ಒಪ್ಪಿಗೆ ತಗೊಂಡ್ರೆ ಮಾಡಿ.
ಮತ್ತೆ ನಿಮ್ದೇ ಕಾಂಗ್ರೆಸ್ ಸರ್ಕಾರ 2013 ಮಾಡಿರ್ತಕ್ಕಂಥ ಆಕ್ಟ್ ಅನ್ನೇ ಫಾಲೋ ಮಾಡ್ತೀರಾ ಅನ್ನೋಂತ ಹೌದು. ಒಂದು ಭರವಸೆ ನಮ್ಗಿದೆ. ನಿಜ. ಅದನ್ನ ಮನಮೋಹನ್ ಸಿಂಗ್ ಅವ್ರು ಮಾಡಿದಂತ ಭರವಸೆ ಅದು ನಿಮ್ಗೆ ಆದೇಶ ಅದು ಅದನ್ನ ಬೀರಲ್ಲ ಅನ್ನೋಂತ ಭಾವನೆಯಿಂದ ನಿಮ್ ಗಮನಕ್ಕೆ ತರ್ತಾ ಇದ್ದೀನಿ. ಜೊತೆಗೆ ಡೆವಲಪ್ಮೆಂಟ್ ಬಗ್ಗೆ ದಯವಿಟ್ಟು ನೀವು ಹೋಗೋವಾಗ ನಮ್ಮ ಅನಿಲ್ ಅವರು ಅಲ್ಲೇ ಮನೆ ಕಟ್ತಾ ಇದಾರೆ ಅಂತ ನಾವು ಆ ಕಡೆ ಒಂದು ರೌಂಡ್ ಹೋಗ್ಬಿಟ್ಟು ಇವಾಗ ಈ ಕಡೆ 10 ಕೋಟಿ ಮಾಡಿದೀವಣ್ಣ. ಯಾವ ಲೆಕ್ಕ 100 ಕೋಟ್ಲ ಈ ಕಡೆ 100 ಕೋಟ್ಲೆ ಅಲ್ಲ ಇಲ್ಲಿ 10 ಕೋಟಿ ಹಾಕಿದೀವಿ. ಆ ಥರ ಇದೆ. ಎರಡು ತಿಂಗಳಲ್ಲಿ ಮಾಡ್ತೀವಿ ಅಂತ. ಮಾಡಿ ಸರ್. 2 ತಿಂಗಳಲ್ಲಿ ಈಗ 1 ಎಕರೆನೋ 1 ಎಕರೆನೋ 5 ಎಕರೆನೋ ಯಾರೋ ಇಟ್ಕೊಂಡಿದ್ದಾರೆ. ಈಗಿರ್ತಕ್ಕಂಥ ರೈತರಿಗೆ ಯಾರಿಗೂ ಮನಸ್ಸಿಲ್ಲ ಸರ್ ಕೊಡಕ್ಕೆ. ದಯವಿಟ್ಟು ಈ ಮೀಟಿಂಗ್ ಮತ್ತೆ ನಮ್ಮ ಅನಿಲ್ ಅಣ್ಣವರಲ್ಲಿ ಒಂದು ಮನವಿ ಅಣ್ಣ, ನಾವು ಆವಾಗಲೇ ಹೇಳಿದ್ರಿ ಬರೀ ಏನೋ ಒಂದು 10-20% ವ್ಯವಸಾಯ ಮಾಡ್ತಾ ಇದ್ದಾರೆ ಅಂತ. ದಯವಿಟ್ಟು ಆ ಮಾಹಿತಿ ಯಾರು ನಿಮಗೆ ಕೊಟ್ಟರು ಅದು ಸುಳ್ಳು. ಆಲ್ಮೋಸ್ಟ್ 60-70% ವ್ಯವಸಾಯ ಮಾಡ್ತಾ ಇರೋರೆ. ಏನು ಕೆಲವೊಂದು ಜಮೀನುಗಳು ನಿಮ್ಗೆ ಮುಳ್ಳುಗಿಡಗಳು ಅವು ಬೆಳ್ಕೊಂಡಿದೆ ಅಣ್ಣ, ಅದೇನೋ ಆ ಕಾರಣಗಳಿಂದ ಅದು ಹಂಗೆ ಇದೆ. ಎಲ್ಲ ವ್ಯವಸಾಯ ಮಾಡ್ತಾ ಇರೋರೆ. ಆಲ್ರೆಡಿ ನಾವು ಜಮೀನು ಕಲ್ಕೊಂಡಿದ್ದೀವಿ. ದಯವಿಟ್ಟು ಇಂಥ ಮೀಟಿಂಗ್ ಮಾಡಬೇಡಿ, ನಿಮ್ಗೆ ಒಳ್ಳೇದಲ್ಲ. ದಯವಿಟ್ಟು ಇಂಥ ಮೀಟಿಂಗ್ ಇನ್ ಯಾವತ್ತೂ ಮಾಡಕ್ಕೆ ಹೋಗಬೇಡಿ. ತಿಂಗಳಲ್ಲ, ವರ್ಷ ಆದ್ರೂ ಇಷ್ಟೇ. ದಯವಿಟ್ಟು ಪ್ಲೀಸ್. ದಯವಿಟ್ಟು ರೈತರು ಅಪೇಕ್ಷೆ ಮಾಡ್ತಾ ಇದ್ದಾರೆ.